ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಮಜ್ಜಿಗೆ ಹುಳಿ. ತುಂಬಾ ಸಿಂಪಲ್. ಫಸ್ಟು ಒಂದು ಬೌಲ್ಗೆ ಕಡಲೆಬೇಳೆನ ಹಾಕ್ಕೋಬೇಕು. ಒಂದು 10-15 ನಿಮಿಷ ನೆಂದಾದ್ಮೇಲೆ ಮಿಕ್ಸಿ ಜಾರ್ಗೆ ಕಡಲೆಬೇಳೆ ಹಾಕ್ಕೊಂಡು, ನಾನು ಆ್ಯಕ್ಚುಲಿ ಇಲ್ಲಿ ಬಿಸಿನೀರಲ್ಲಿ ನೆನೆ ಹಾಕಿದ್ದೆ ಬಿಕಾಸ್ ಬೇಗ ನೆನೆಯುತ್ತೆ ಅಂತ. ಕಡಲೆಬೇಳೆ ಹಾಕ್ಕೊಳ್ಳಿ ಮಿಕ್ಸಿ ಜಾರಿಗೆ. ಅದ್ರ ಜೊತೆಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಒಂದು 6-7 ಹಸಿರು ಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ತೆಂಗಿನಕಾಯಿ, ಇವಿಷ್ಟನ್ನು ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡೋದು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗಬೇಕದು. ಗ್ರೈಂಡ್ ಮಾಡಾದ್ಮೇಲೆ ಇನ್ನೊಂದು ಮಿಕ್ಸಿ ಜಾರಿಗೆ ಮೊಸರನ್ನ ತೊಗೊಂಡು ಮೊಸರನ್ನ ಮಜ್ಜಿಗೆ ಮಾಡ್ಕೊಳ್ಳೋಣ. ಗಟ್ಟಿ ಮೊಸರನ್ನ, ನೀರು ಹಾಕ್ಬಾರ್ದು. ಚೆನ್ನಾಗಿ ಮಜ್ಜಿಗೆ ಮಾಡಿಕೊಂಡು ಅದಾದಮೇಲೆ ಅದನ್ನು ಸೈಡ್ಗೆ ಇಡೋಣ. ಈಗ ಸೌತೆಕಾಯಿ ಹಾಕೋಂಗಿದ್ರೆ ಸೌತೆಕಾಯಿ ಹಾಕ್ಬೋದು, ಇಲ್ಲ ಸೋರೆಕಾಯಿ ಯಾವ್ದು ಬೇಕಾದರೂ ಹಾಕ್ಬೋದು. ಸೌತೆಕಾಯಿ ಹಚ್ಕೊತಾ ಇದ್ದೀನಿ ನಾನಿಲ್ಲಿ. ನೀವು ಸೋರೆಕಾಯಿ ಹಾಕ್ತೀರಾ ಅಂತ ಅಂದರೆ ಅದನ್ನು ಫಸ್ಟೇ ಬೇಯಿಸ್ಕೋಬೇಕಾಗುತ್ತೆ. ನಾನು ಸೌತೆಕಾಯಿ ಹಾಕ್ತಾ ಇರೋದ್ರಿಂದ ಬೇಯಿಸ್ತಾ ಇಲ್ಲ ನಾನು. ನೀರಲ್ಲಿ ಚೆನ್ನಾಗಿ ಸೋರೆಕಾಯಿನ ಬೇಯಿಸ್ಕೊಂಡಿರಬೇಕು. ಆಮೇಲೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಇಲ್ಲಿ ಒಗ್ಗರಣೆ ಕೊಟ್ಕೊಳ್ಳೋಣ. ಎಣ್ಣೆ ಕಾಯಲಿ. ಎಣ್ಣೆ ಕಾಯ್ದಾದ್ಮೇಲೆ ಸ್ವಲ್ಪ ಸಾಸಿವೆ ಚೀಟ ಅನ್ನಬೇಕು. ಅದಾದಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ, ಆಮೇಲೆ ಕರಿಬೇವಿನ ಸೊಪ್ಪು. ಅದಾದಮೇಲೆ ಆವಾಗಲೇ ಹಚ್ಚಿಟ್ಕೊಂಡಿದ್ದಂಥ ಸೌತೆಕಾಯಿಗಳನ್ನ ಹಾಕ್ತಾಯಿದ್ದೀನಿ. ನಾನು ಹೇಳ್ತಾಯಿದ್ದೀನಿ, ಬೇಯಿಸಿಲ್ಲ ನಾನು ಸೌತೆಕಾಯಿನ, ಬಿಕಾಸ್ ಅದು ಹಾಗೆ ಹಸಿದೇ ತಿನ್ಬೋದು, ಚೆನ್ನಾಗಿರುತ್ತೆ ಅಂತ ಬೇಯಿಸಿಲ್ಲ. ಈಗ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡಾದ್ಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕೋಣ. ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು, ಅದು ಬೇಯಬೇಕು ಮಸಾಲೆ. ನಾವು ಏನೇನು ಹಾಕಿದ್ದೀವಿ ಅದು ಹಸಿ ವಾಸನೆ ಹೋಗ್ಬೇಕು. ಹಸಿರು ಮೆಣಸಿನ್ಕಾಯ್ದೆಲ್ಲ ನಾನು ಕಡಲೆಬೇಳೆದೆಲ್ಲ. ಸೊ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೇಯಕ್ಕೆ ಬಿಡೋಣ. ಆಮೇಲೆ ಬೆಂದಾದಮೇಲೆ ಸ್ಟವ್ ಆರಿಸಿ ಮಜ್ಜಿಗೆ ಹಾಕಬೇಕು. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ತಿರುಗಿಸಿ ಯೋರ್ ಮಜ್ಜಿಗೆ ಹುಳಿ ಈಸ್ ರೆಡಿ. ಈ ಮಜ್ಜಿಗೆ ಹುಳಿ ಎಷ್ಟು ಬೇಗ ಆಗುತ್ತಲ್ವ, ವಿತ್ ಸಿಂಪಲ್ ಇಂಗ್ರೀಡಿಯೆಂಟ್. ಇದು ಅನ್ನದ ಜೊತೆಗೆ, ಮುದ್ದೆ ಜೊತೆಗೆ ಸಖತ್ ಟೇಸ್ಟ್ ಕೊಡುತ್ತೆ ಮಾತ್ರ. ನೀವು ಮಾಡ್ಕೊಳ್ಳಿ. ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಟಿಲ್ ದ ನೆಕ್ಸ್ಟ್ ವಿಡಿಯೋ, ಬಾಯ್. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.